ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. 500 ವರ್ಷಗಳ ನಿರಂತರ ಹೋರಾಟ, ಅದೆಷ್ಟೋ ಸಾವಿರ ಜನರ ತ್ಯಾಗ ಬಲಿದಾನದ ಫಲವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ರಾಮ ಮಂದಿರ ಭಕ್ತರಿಗಾಗಿ ತೆರೆದುಕೊಳ್ತಾ ಇದೆ. ಈಗಾಗಲೇ ಲಕ್ಷಾಂತರ ಜನರು ಅಯೋಧ್ಯೆಗೆ ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ. ಹಾಗೆ ನಾವು ಸಹ ಒಮ್ಮೆಯಾದರೂ ಅಯೋಧ್ಯೆಗೆ ಹೋಗಬೇಕು ಅನ್ನುವಂತಹ ಆಸೆ ಅದೆಷ್ಟೋ ಜನರ ಮನಸ್ಸಿನಲ್ಲಿ ಇದೆ. ಎಲ್ಲರ ಮನಸ್ಸಿನಲ್ಲಿರುವ ಈ ಆಸೆಯನ್ನ ಆದಷ್ಟು ಬೇಗ ಆ ಶ್ರೀರಾಮ ಪ್ರಭು ಈಡೇರಿಸಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ಸ್ನೇಹಿತರೆ, ಹಾಗಾದ್ರೆ ಕರ್ನಾಟಕದಿಂದ ಅಯೋಧ್ಯೆಗೆ ಎಷ್ಟು ಕಿಲೋಮೀಟರ್ ದೂರ ಇದೆ, ಅಲ್ಲಿಗೆ ನಾವು ಹೇಗೆ ತಲುಪಬಹುದು, ನಮಗೆ ಎಷ್ಟು ಸಮಯ ಬೇಕಾಗತ್ತೆ, ಎಷ್ಟು ಹಣದ ಅವಶ್ಯಕತೆ ಇರಬೇಕಾಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಯೋಧ್ಯೆ ಕರ್ನಾಟಕದಿಂದ ಸುಮಾರು 1816 ಕಿಲೋಮೀಟರ್ ದೂರದಲ್ಲಿದೆ. ಸದ್ಯಕ್ಕೆ ಕರ್ನಾಟಕದಿಂದ ಅಯೋಧ್ಯೆಗೆ ನೇರವಾಗಿ ಯಾವುದೇ ರೀತಿಯಾದಂತಹ ಬಸ್ನ ವ್ಯವಸ್ಥೆ ಇಲ್ಲ. ಆದರೆ ನಾವು ಟ್ರೈನ್ನ ಮುಖಾಂತರ ಅಥವಾ ವಿಮಾನದ ಮೂಲಕ ಅಯೋಧ್ಯೆಗೆ ತಲುಪಬಹುದು. ಕರ್ನಾಟಕದ ಯಾವುದೇ ಭಾಗದಿಂದ ಆದರೂ ನಾವು ಟ್ರೈನ್ನ ಮುಖಾಂತರ ಅಯೋಧ್ಯೆಗೆ ತಲುಪಬಹುದು. ಆದರೆ ನಾನು ಈಗ ಉದಾಹರಣೆಗಾಗಿ ಬೆಂಗಳೂರಿನಿಂದ ಅಯೋಧ್ಯೆಗೆ ಹೋಗಲು ನಮಗೆ ಟ್ರೈನ್ ಮೂಲಕ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ, ಜೊತೆಗೆ ಹಣದ ಅವಶ್ಯಕತೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬೆಂಗಳೂರಿಂದ ಅಯೋಧ್ಯೆಗೆ ಟ್ರೈನ್ ಟಿಕೆಟ್ ನ ದರ 840 ರೂಪಾಯಿಯಿಂದ 2500 ರೂಪಾಯಿವರೆಗೂ ವೇರಿ ಆಗುತ್ತೆ. ಈಗ ಅಯೋಧ್ಯೆಗೆ ಹೋಗುವ ಜನರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಟಿಕೆಟ್ ನ ಬೆಲೆ ಕೂಡ ಹೆಚ್ಚಾಗಿರುತ್ತೆ. ಬೆಂಗಳೂರಿಂದ ಅಯೋಧ್ಯೆಗೆ ನಾವು ಟ್ರೈನ್ ನ ಮುಖಾಂತರ ಹೋಗಲು ಸುಮಾರು ನಮಗೆ 28 ಗಂಟೆಯಿಂದ 30 ಗಂಟೆಯ ಸಮಯ ಬೇಕಾಗುತ್ತೆ. ನೀವು ಟ್ರೈನ್ ನ ಮೂಲಕ ಹೋದ್ರೆ ಅಯೋಧ್ಯೆಯ ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನ್ ನಲ್ಲಿ ಇಳ್ಕೊಂಡ್ರೆ ನೀವು ರಾಮ ಮಂದಿರಕ್ಕೆ ಆರಾಮಾಗಿ ಹೋಗ್ಬೋದು. ಇನ್ನು ನಮಗೆ ದುಡ್ಡು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ಬೇಗ ಹೋಗಿ ತಲುಪಬೇಕು ಅಂತ ಅಂದ್ರೆ ನೀವು ಪ್ಲೇನ್ ನ ಮೂಲಕ ಅಯೋಧ್ಯೆಗೆ ಹೋಗ್ಬೋದು. ಮೊದಲೇ ಹೇಳಿದ ಹಾಗೆ ಈಗ ಅಯೋಧ್ಯೆಗೆ ಹೋಗುವ ಜನರ ಸಂಖ್ಯೆ ಹೆಚ್ಚಾಗಿ ಇರೋದ್ರಿಂದ ಪ್ಲೇನ್ ಟಿಕೆಟ್ 6000ದಿಂದ 30,000 ರೂಪಾಯಿವರೆಗೂ ವೇರಿ ಆಗ್ತಾ ಇದೆ. ನೀವು ಅಯೋಧ್ಯೆಗೆ ಪ್ಲೇನ್ ಮೂಲಕ ಹೋದ್ರೆ ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಳ್ಕೊಂಡು ಕ್ಯಾಬ್ ಮೂಲಕ ರಾಮ ಮಂದಿರಕ್ಕೆ ಹೋದ್ರೆ ನಿಮ್ಗೆ 5 ರಿಂದ 6 ತಾಸು ಬೇಕಾಗುತ್ತೆ. ನಿಮ್ಗೆ ಇಲ್ಲಿ ಇನ್ನೊಂದು ಆಪ್ಷನ್ ಸಹ ಇದೆ. ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಳ್ಕೊಂಡು ನೀವು ರಾಮ ಮಂದಿರಕ್ಕೆ ಬಸ್ ಮೂಲಕನೂ ಸಹ ಹೋಗ್ಬೋದು. ನೀವು ಬಸ್ ಮೂಲಕ ಹೋದ್ರೆ ನಿಮ್ಗೆ 9 ರಿಂದ 10 ತಾಸು ಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಅಯೋಧ್ಯೆಯ ರಾಮ ಮಂದಿರವನ್ನ ತಲುಪಬಹುದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ನೀವು ಅಯೋಧ್ಯೆಗೆ ಭೇಟಿಯನ್ನ ಕೊಡಬಹುದು. ಸ್ನೇಹಿತರೆ, ಈ ಸಮಯದಲ್ಲಿ ಅಯೋಧ್ಯೆಗೆ ಹೋಗುವವರ ಸಂಖ್ಯೆ ತುಂಬಾನೇ ಹೆಚ್ಚಾಗಿರೋದ್ರಿಂದ ನೀವು ಸಹ ಇದೇ ಸಮಯದಲ್ಲಿ ಅಯೋಧ್ಯೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ತುಂಬಾ ಜನಜಂಗುಳಿ ಇರೋದ್ರಿಂದ ನೀವು ಈ ಸಮಯದಲ್ಲಿ ಅಯೋಧ್ಯೆಗೆ ಹೋದ್ರೆ ನಿಮಗೆ ಸಾಕಷ್ಟು ಅನಾನುಕೂಲಗಳಾಗಬಹುದು. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಸಹ ಇದೇ ಮಾತನ್ನ ಹೇಳಿದ್ದಾರೆ. ನಾವು ಇಷ್ಟು ವರ್ಷಗಳ ತನಕನೇ ಕಾದಿದ್ದೀವಿ, ಇನ್ನು ಸ್ವಲ್ಪ ಕಾಲ ಕಾದು ಹೋದ್ರೇನೆ ನಮ್ಗೆ ಒಳ್ಳೇದು. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಜನವರಿ 22ಕ್ಕೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಆದರೆ ಈ ಮಂದಿರದ ಕೆಲಸ 2025ರ ಹೊತ್ತಿಗೆ ಪೂರ್ಣವಾಗಿ ಮುಗಿಯುತ್ತೆ. ನಾವು 2025ರ ಹೊತ್ತಿಗೆ ಇಲ್ಲಿಗೆ ಭೇಟಿಯನ್ನ ಕೊಟ್ರೆ ರಾಮ ಹಾಗೂ ಈ ಮಂದಿರದ ಸೌಂದರ್ಯವನ್ನ ಪೂರ್ತಿಯಾಗಿ ಕಣ್ತುಂಬಿಕೊಳ್ಬಹುದು. ಸದ್ಯಕ್ಕೆ ನಾವು ಇಲ್ಲೇ ನಮ್ಮ ಹೃದಯದ ಮಂದಿರದಲ್ಲಿ ರಾಮನನ್ನ ಪ್ರತಿಷ್ಠಾಪಿಸೋಣ. ಜೊತೆಗೆ ಎಲ್ಲಾ ಹಿಂದೂಗಳು ಏನೇ ಕಷ್ಟ ಸುಖ ಇರಲಿ ಒಗ್ಗಟ್ಟಾಗಿರೋಣ. ಯಾರು ಏನ್ ಬೇಕಾದ್ರೂ ಹೇಳಿ ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ನಾವು ಮಾತ್ರ ನಮ್ಮ ಒಗ್ಗಟ್ಟನ್ನ ಬಿಟ್ಕೊಡ್ಬಾರ್ದು. ಯಾವಾಗ ನಾವು ನಮ್ಮ ಒಗ್ಗಟ್ಟನ್ನ ಬಿಟ್ಕೊಡ್ತೀವೋ ಆವಾಗ ಮಾತ್ರ ಇವರ ಪ್ರಭಾವ ಬೀರುತ್ತೆ. ಇಲ್ಲ ಅಂದ್ರೆ ಯಾರು ಸಹ ನಮ್ಮನ್ನ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ. ಜೈ ಶ್ರೀರಾಮ್.